ಕನ್ನಡ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಎಂದೇ ಕರೆಯಲ್ಪಡುವ ಬಿಗ್ ಬಾಸ್ ಕನ್ನಡ ಹೊಸ ಸೀಸನ್ ಆರಂಭವಾಗುತ್ತಿದ್ದು, ಇನ್ನು 2 ತಿಂಗಳಲ್ಲಿ ಬಿಗ್ ಬಾಸ್ ಸೀಸನ್ 12 ಶೋ ಆರಂಭವಾಗಲಿದೆ ಎಂದು ತಿಳಿದು ಬಂದಿದೆ. ಇನ್ನು ಕಳೆದ 11 ವರ್ಷಗಳಿಂದ ಬಿಗ್ ಬಾಸ್ ಶೋ ನಡೆಸಿಕೊಂಡು ಬರುತ್ತಿದ್ದ ಕಿಚ್ಚ ಸುದೀಪ್ ಅವರು ಕಳೆದ ಬಾರಿಯೇ ಇದು ನನ್ನ ಕೊನೆಯ ಸೀಸನ್ ಎಂದಿದ್ದು, ಸೀಸನ್ 12ರಲ್ಲಿ ಹೊಸ ನಿರೂಪಕರ ಆಗಮನವಾಗಲಿದೆ ಎಂದು ಅಂದಾಜಿಸಲಾಗಿತ್ತು. ಅದರಲ್ಲೂ ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ನಟ ರಮೇಶ್ ಅರವಿಂದ್ ಅವರ ಹೆಸರು ಮುಂಚೂಣಿಯಲ್ಲಿ ಕೇಳಿಬರುತ್ತಿತ್ತು. ಆದರೆ ಇದೀಗ ತಿಳಿದು ಬಂದಿರುವ ಮಾಹಿತಿ ಪ್ರಕಾರ ಈ ಬಾರಿಯೂ ಸಹ ಕಿಚ್ಚ ಸುದೀಪ್ ಅವರೇ ಬಿಗ್ ಬಾಸ್ ಸೀಸನ್ 12ರ ಸಾರಥ್ಯ ವಹಿಸಲಿದ್ದಾರೆ ಎನ್ನಲಾಗುತ್ತಿದ್ದು, ಸುದೀಪ್ ಅವರ ಜೊತೆ ಅದಾಗಲೇ ವಾಹಿನಿ 2 ಸುತ್ತಿನ ಮಾತುಕತೆ ನಡೆಸಿ ಸುದೀಪ್ ಅವರ ಅಂತಿಮ ನಿರ್ಧಾರ ತಿಳಿಸಿದ ಕೂಡಲೇ ಅಧಿಕೃತವಾಗಿ ಪ್ರೋಮೋ ಬಿಡುಗಡೆ ಮಾಡಲಿದ್ದಾರೆ. ಇನ್ನು ಸ್ಪರ್ಧಿಗಳ ವಿಚಾರಕ್ಕೆ ಬರುವುದಾದರೆ, ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ಸ್ಪರ್ಧಿಗಳ ಆಯ್ಕೆ 6 ತಿಂಗಳು ಮುಂಚಿತವಾಗಿಯೇ ನಡೆಯಲಿದ್ದು, ಕೊನೆಯ 2 ತಿಂಗಳಿನಲ್ಲಿ ಅಂತಿಮ ಪಟ್ಟಿಯನ್ನು ಸಿದ್ಧಪಡಿಸಲಾಗುತ್ತದೆ. ಅದೇ ರೀತಿ ಸೀಸನ್ 12ರ ಸ್ಪರ್ಧಿಗಳ ಪಟ್ಟಿಯೂ ಸಹ ಅದಾಗಲೇ ಸಿದ್ಧಗೊಂಡಿದ್ದು, ವಾಹಿನಿ 17 ಸ್ಪರ್ಧಿಗಳನ್ನು ಅಂತಿಮಗೊಳಿಸಬೇಕಿದೆ. ಇನ್ನು ಪ್ರತಿ ಸೀಸನ್ನಲ್ಲಿಯೂ ಸ್ಪರ್ಧಿಗಳನ್ನು ಆಯ್ಕೆ ಮಾಡುವಾಗ ಕಾಂಟ್ರವರ್ಸಿಯಲ್ಲಿ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಸುದ್ದಿಯಾದ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಇದರ ಜೊತೆಗೆ ಕೆಲವೊಂದಿಷ್ಟು ಸ್ಥಾನಗಳು ಕೆಲವೊಂದು ವರ್ಗಗಳಿಗೆ ಮೀಸಲು ಸಹ ಆಗಿರುತ್ತದೆ. ಹೌದು, ಸುದ್ದಿವಾಚಕರ ಕೋಟಾದಿಂದ ಒಬ್ಬರನ್ನು ಆಯ್ಕೆ ಮಾಡಿಕೊಂಡರೆ, ಮನೆಯಲ್ಲಿ ಮನರಂಜನೆ ಸಲುವಾಗಿ ಗಾಯಕರೊಬ್ಬರನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಇನ್ನು ಕಲರ್ಸ್ ಕನ್ನಡ ಕೋಟಾದಡಿ ವಾಹಿನಿಯ ಧಾರಾವಾಹಿಯಲ್ಲಿ ಅಭಿನಯಿಸುವ ಕೆಲವೊಂದಿಷ್ಟು ಕಲಾವಿದರಿಗೆ ಬಿಗ್ ಬಾಸ್ ಮನೆಯೊಳಗೆ ಹೋಗಲು ಅವಕಾಶ ಮಾಡಿಕೊಡಲಾಗುತ್ತದೆ. ಇನ್ನು ಜಿ ಕನ್ನಡ ವಾಹಿನಿಯಲ್ಲಿ ಹೆಸರು ಮಾಡಿದ ಕೆಲವು ಕಲಾವಿದರಿಗೂ ಸಹ ಬಿಗ್ ಬಾಸ್ನಲ್ಲಿ ಅವಕಾಶ ಕೊಡಲಾಗುವುದು. ಮತ್ತು ಸಿನಿಮಾ ಕಲಾವಿದರ ಕೋಟಾದಡಿ 3 ಸಿನಿಮಾ ನಟ ನಟಿಯರನ್ನು ಆಯ್ಕೆ ಮಾಡಿಕೊಳ್ಳುವರು. ಇನ್ನು ಇತ್ತೀಚಿನ ದಿನಗಳಲ್ಲಿ ಕಾಂಟ್ರವರ್ಸಿ ಮಾಡಿಕೊಂಡ ಕೇಸ್ ಮಾಡಿಕೊಂಡವರಿಗೂ ಸಹ ಅವಕಾಶ ಕೊಡುವುದು ಹೊಸ ವಿಚಾರವೇನೂ ಅಲ್ಲ. ಇನ್ನು ಆ ಪ್ರಕಾರ ಅದಾಗಲೇ 5 ಮಂದಿಯನ್ನು ಅಂತಿಮಗೊಳಿಸಲಾಗಿದೆ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆಯ ಸದಸ್ಯರ ಸಂಭಾವ್ಯ ಪಟ್ಟಿಗೆ ಬರುವುದಾದರೆ, ಮೊದಲನೆಯದಾಗಿ ನ್ಯೂಸ್ ಆ್ಯಂಕರ್ ಕೋಟಾದಡಿ ಕನ್ನಡ ಸುದ್ದಿವಾಹಿನಿಯ ಖ್ಯಾತ ನಿರೂಪಕರಾದ ಚಂದನ್ ಶರ್ಮಾ ಅವರು ಬಿಗ್ ಬಾಸ್ ಮನೆಗೆ ಕಾಲಿಡಲಿದ್ದಾರೆ ಎಂದು ತಿಳಿದು ಬಂದಿದೆ. ಮೊದಲಿಗೆ BTVಯಲ್ಲಿ ಕೆಲಸ ಮಾಡುತ್ತಿದ್ದ ಚಂದನ್ ಶರ್ಮಾ ಅವರು ನಂತರದ ದಿನಗಳಲ್ಲಿ ಪವರ್ ಟಿವಿಯಲ್ಲಿ ಹಾಗೆ ಬೇರೆ ಬೇರೆ ಒಂದಿಷ್ಟು ವಾಹಿನಿಗಳಲ್ಲಿ ಕೆಲಸ ಮಾಡಿದ್ದು, ತಮ್ಮ ನೇರ ಮಾತುಗಳಿಂದಲೇ ಹೆಸರು ಮಾಡಿದ್ದಾರೆ. ತಮ್ಮ ಸಿದ್ಧಾಂತಗಳಿಗೆ ವಾಹಿನಿ ವಿರುದ್ಧವಾಗಿದೆ ಎಂಬ ಕಾರಣಕ್ಕೆ ಸಾಕಷ್ಟು ವಾಹಿನಿಗಳಲ್ಲಿ ಕೆಲಸ ಬಿಟ್ಟವರು ಚಂದನ್ ಶರ್ಮಾ. ಇದೀಗ ಬಿಗ್ ಬಾಸ್ ಮನೆಗೆ ಕಾಲಿಡುವ ಸ್ಪರ್ಧಿಗಳ ಹೆಸರಲ್ಲಿ ಚಂದನ್ ಶರ್ಮಾ ಅವರ ಹೆಸರು ಮುಂಚೂಣಿಯಲ್ಲಿ ಕೇಳಿಬರುತ್ತಿದ್ದು, ಚಂದನ್ ಶರ್ಮಾ ಬಿಗ್ ಬಾಸ್ ಮನೆಗೆ ಕಾಲಿಟ್ಟರೆ ನೇರ ನುಡಿಗಳಿಂದ ಆಗಬಹುದಾದ ಒಂದಷ್ಟು ಕಂಟೆಂಟ್ಗಳಂತೂ ವಾಹಿನಿಗೆ ದೊರೆಯುವುದು ಖಚಿತ ಎನ್ನಬಹುದು. ಇನ್ನು ಎರಡನೆಯದಾಗಿ ಡಾಕ್ಟರ್ ಬ್ರೋ ಕೂಡ ಈ ಬಾರಿಯ ಬಿಗ್ ಬಾಸ್ ಮನೆಗೆ ಬರಲಿದ್ದಾರೆ ಎನ್ನಲಾಗಿದೆ. ಹೌದು, ಬಿಗ್ ಬಾಸ್ ಸೀಸನ್ 11ರಲ್ಲೇ ಡಾಕ್ಟರ್ ಬ್ರೋ ಬಿಗ್ ಬಾಸ್ ಮನೆಗೆ ಕಾಲಿಡಲಿದ್ದಾರೆ ಎನ್ನಲಾಗಿತ್ತು. ಆದರೆ ಅದು ನಿಜವಾಗಲಿಲ್ಲ. ಇದೀಗ ಸೀಸನ್ 12ಕ್ಕೆ ಡಾಕ್ಟರ್ ಬ್ರೋ ಅವರನ್ನು ಒಪ್ಪಿಸಲಾಗಿದ್ದು, ಡಾಕ್ಟರ್ ಬ್ರೋ ಈ ಬಾರಿ ಬಿಗ್ ಬಾಸ್ ಮನೆಯೊಳಕ್ಕೆ ಕಾಲಿಟ್ಟರೆ ಸಾಮಾಜಿಕ ಜಾಲತಾಣ ಬಳಸುವ ಸಾಕಷ್ಟು ಜನರು ಡಾಕ್ಟರ್ ಬ್ರೋ ಅವರಿಗಾಗಿ ಬಿಗ್ ಬಾಸ್ ನೋಡಬಹುದಾಗಿದೆ. ಡಾಕ್ಟರ್ ಬ್ರೋ ಅನ್ನುವ ಹೆಸರಿನ ಮೂಲಕ ಖ್ಯಾತಿ ಗಳಿಸಿರುವ ಟ್ರಾವೆಲರ್ ಗಗನ್ ಅವರು ತಮ್ಮ ಸಹಜ ಮಾತುಗಳ ಜೊತೆ ದೇಶ ವಿದೇಶ ತೋರುವ ತಮ್ಮ ವಿಡಿಯೋಗಳಿಂದಲೇ ಹೆಸರು ಮಾಡಿದವರು. ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳಿಗೂ ಸಹ ಡಾಕ್ಟರ್ ಬ್ರೋ ಅಚ್ಚುಮೆಚ್ಚೆಂದರೆ ತಪ್ಪಾಗಲಾರದು. ಇನ್ನು 3ನೆಯ ಸ್ಪರ್ಧಿಯಾಗಿ ನಟಿ ಪ್ರಿಯಾಂಕಾ ಉಪೇಂದ್ರ ಅವರ ಹೆಸರು ಸಹ ಪಟ್ಟಿಯಲ್ಲಿದೆ ಎಂದು ಕೇಳಿಬರುತ್ತಿದೆ. ಪ್ರತಿ ಬಾರಿಯೂ ಇಬ್ಬರು ನಾಯಕ ನಟಿಯರನ್ನು ಕರೆಸುವುದು ಸಹಜವಾಗಿದ್ದು, ಈ ಬಾರಿ ಆ ಪಟ್ಟಿಯಲ್ಲಿ ಪ್ರಿಯಾಂಕಾ ಉಪೇಂದ್ರ ಅವರ ಹೆಸರು ಸಹ ಕೇಳಿಬರುತ್ತಿದೆ. ಆದರೆ ಅತ್ತ ಪ್ರಿಯಾಂಕಾ ಉಪೇಂದ್ರ ಅವರು ಬಿಗ್ ಬಾಸ್ ಮನೆಗೆ ಕಾಲಿಡುವುದು ಖಚಿತವಾಗಿಲ್ಲವಾದರೂ ಬರುವುದಿಲ್ಲ ಎಂದು ಹೇಳಿಲ್ಲ. ಯೋಚಿಸಿ ಫೈನಲೈಸ್ ಮಾಡುವೆ ಎಂದಿದ್ದಾರೆ ಎನ್ನಲಾಗಿದೆ. ಇನ್ನು 4ನೇ ಸ್ಪರ್ಧಿಯಾಗಿ ಅರ್ಚನಾ ಜೋಯಿಶ್ ಅವರ ಹೆಸರು ಕೇಳಿಬಂದಿದೆ. KGF ಸಿನಿಮಾ ಮೂಲಕ ರಾಖಿಬಾಯ್ ಅವರ ತಾಯಿಯ ಪಾತ್ರದಲ್ಲಿ ಮಿಂಚಿ ಹೆಸರು ಮಾಡಿದ ನಟಿ ಅರ್ಚನಾ ಜೋಯಿಶ್ ಅವರು ಈ ಬಾರಿ ಕಲಾವಿದರ ಕೋಟಾದಡಿ ಬಿಗ್ ಬಾಸ್ ಮನೆಗೆ ಕಾಲಿಡಲಿದ್ದಾರೆ ಎನ್ನಲಾಗುತ್ತಿದೆ. ಇನ್ನು 5ನೇ ಸ್ಪರ್ಧಿಯಾಗಿ ನಟ ಶ್ರೀ ಮಹಾದೇವ್ ಅವರು ಬರಲಿದ್ದಾರೆ ಎನ್ನಲಾಗಿದೆ. ಕನ್ನಡ ಕಿರುತೆರೆ ಕಲಾವಿದರಾಗಿ ಗುರುತಿಸಿಕೊಂಡು ಇದೀಗ ಒಳ್ಳೊಳ್ಳೆ ಕಂಟೆಂಟ್ ಇರುವ ಸಾಕಷ್ಟು ಸಿನಿಮಾಗಳಲ್ಲಿ ಅವಕಾಶ ಪಡೆದು ಅಭಿನಯಿಸುತ್ತಿದ್ದರೂ ಸಹ ದೊಡ್ಡ ಮಟ್ಟದಲ್ಲಿ ಯಾವ ಸಿನಿಮಾದಿಂದಲೂ ಬ್ರೇಕ್ ಸಿಗುತ್ತಿಲ್ಲ. ಕಳೆದ 2 ವರ್ಷಗಳ ಹಿಂದೆ ಬಿಡುಗಡೆಯಾಗಿ ಯಶಸ್ಸು ಕಂಡ ಹೊಂದಿಸಿ ಬರೆಯರಿ ಸಿನಿಮಾದಲ್ಲಿಯೂ ಸಹ ಶ್ರೀ ಮಹಾದೇವ್ ಅಭಿನಯಿಸಿ ಜನರ ಮನಸ್ಸು ಗೆದ್ದಿದ್ದರು. ಅದಾದ ಬಳಿಕ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದರೂ ಸಹ ಹೇಳಿಕೊಳ್ಳುವಂತಹ ಯಶಸ್ಸು ದೊರೆತದ್ದು ಕಡಿಮೆಯೇ. ಇದೀಗ ಬಿಗ್ ಬಾಸ್ ಮನೆಗೆ ಶ್ರೀ ಮಹಾದೇವ್ ಕಾಲಿಡುತ್ತಿದ್ದು, ಬಿಗ್ ಬಾಸ್ ಈ ಪ್ರತಿಭಾವಂತ ನಟನೆಗೆ ಒಂದು ದೊಡ್ಡ ಬ್ರೇಕ್ ತಂದುಕೊಡುವುದಾ ಕಾದು ನೋಡಬೇಕಿದೆ. ಸದ್ಯ ಈ 5 ಸ್ಪರ್ಧಿಗಳ ಪಟ್ಟಿ ಅಂತಿಮವಾಗಿದ್ದು, ಮತ್ತಷ್ಟು ಸ್ಪರ್ಧಿಗಳು ಯಾರೆಂದು ತಿಳಿಯಲು ತಪ್ಪದೆ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.